ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಿನ್ನುವ ಬ್ರೆಡ್ನಲ್ಲಿ ಮಾದಕ ವಸ್ತು ಕೊಕೈನ್ ಪೆಡ್ಲಿಂಗ್. ಈ ನಿಟ್ಟಿನಲ್ಲಿ ನೈಜೀರಿಯನ್ ಮಹಿಳೆಯನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ. ಹೌದು, ಇವತ್ತು ಬಹುತೇಕ ಬೆಂಗಳೂರಿನಾದ್ಯಂತ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಅನ್ನೋದು ಹೆಚ್ಚಾಗಿದೆ. ನೀವು ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ನೋಡೋದಕ್ಕದು ಬ್ರೆಡ್, ಆದರೆ ಬ್ರೆಡ್ ಒಳಗೆ ಏನಿದೆ ಅಂತ ನೋಡಿದ್ರೆ ಮಾದಕ ವಸ್ತು ಕೊಕೇನ್. CCBಯಿಂದ ನೈಜೀರಿಯನ್ ಮೂಲದ ಮಹಿಳೆಯ ಬಂಧನವಾಗಿದೆ. ನೈಜೀರಿಯಾ ಮೂಲದ ಒಲಾಜಿಡೆ ಎಸ್ತಾರ್ ಬಂಧಿತ ಪೆಡ್ಲರ್. ನೋಡಿ, ಒಲಾಜಿಡೆ ಎಸ್ತಾರ್ ಅಂಥೇಳಿ ಏನು ಮಧ್ಯಭಾಗದಲ್ಲಿ ನಾವು ಫೋಟೋ ತೋರಿಸ್ತಾ ಇದ್ದೀವಲ್ಲ, ಈಕೆಯನ್ನು ಬಂಧಿಸಲಾಗಿದೆ. ಬ್ರೆಡ್ನ ಒಳಭಾಗದಲ್ಲಿ ಕೊಕೈನ್ ಇಟ್ಟು ಡ್ರಗ್ ಪೆಡ್ಲಿಂಗನ್ನು ಈಕೆ ಮಾಡ್ತಾ ಇರ್ತಾಳೆ. ಮುಂಬೈನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಬಂದು ಪೆಡ್ಲಿಂಗ್ನಲ್ಲಿ ಭಾಗಿಯಾಗಿರ್ತಾಳೆ. 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೈನನ್ನು ಸದ್ಯ CCB ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರಿಗೂ ಅನುಮಾನ ಬರಬಾರ್ದು ಅಂಥೇಳಿ ಬ್ರೆಡ್ನಲ್ಲಿ ಕೊಕೈನ್ನ ಇಟ್ಟು ಈ ಆರೋಪಿ ತರ್ತಾ ಇರೋದು. ಸೊ ಈ ಸಂದರ್ಭದಲ್ಲಿ ಪೊಲೀಸ್ನವರು ಅದನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೇನ್ ಇರುತ್ತೆ ನೋಡಿ. ಅದನ್ನೆಲ್ಲ ಕೂಡ ಪರಿಶೀಲನೆಗೆ ಒಳಪಡಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ಬೋದು. ಆ ಬ್ರೆಡ್ಡನ್ನು ಮಧ್ಯಭಾಗದಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ಅದರೊಳಗೊಂದು ಪ್ಲಾಸ್ಟಿಕ್ ಒಳಗೆ ಕೊಕೇನ್ ಇದೆ. ಅಂದಾಜು 120 ಗ್ರಾಮ್ ಅಂತ ಹೇಳಲಾಗ್ತಾ ಇದೆ. NDPS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿ CCB ತನ್ನ ತನಿಖೆಯನ್ನು ಮುಂದುವರೆಸಿದೆ. ಬಂಧಿತಳಿಂದ 32 ಲಕ್ಷ ರೂಪಾಯಿ ಮೌಲ್ಯದ 260 ಗ್ರಾಂ ಚಿನ್ನಾಭರಣ ಹಾಗೂ ನಗದನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೇವಲ ಕೊಕೇನ್ ಮಾತ್ರ ಅಲ್ಲ, ಈಕೆಯ ಬಳಿ ಇದ್ದಂತಹ ಚಿನ್ನಾಭರಣ ಹಾಗೂ ನಗದು ಇದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೀವು ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಒಂದು ಕಡೆ ಬ್ರೆಡ್ ಇದೆ, ಬ್ರೆಡ್ ಪೌಂಡ್ ಅಂತ ಕರಿತೀವಿ ನಾವು. ಆ ಬ್ರೆಡ್ ಪೌಂಡ್ನ ಮಧ್ಯಭಾಗದಲ್ಲಿ ನೀಟಾಗಿ ಕಟ್ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ಒಳಗೆ ಯಾವ ರೀತಿ ಕೊಕೇನನ್ನು ಇಟ್ಟಿದ್ದಾರೆ ಅಂತ ಗಮನಿಸಬಹುದು. Slow.